ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮ್ಮ ಮುಂದಿರೋದು ಒಂದು ತುಂಬಾನೇ ಕುತೂಹಲಕಾರಿ ಮಾರ್ಗದರ್ಶಿ. ಇದರ ಹೆಸರು ಶಾಂತಿಯ ಪ್ರತಿಧ್ವನಿಗಳು, ಗೌರವ ಮತ್ತು ಆತ್ಮಪ್ರಜ್ಞೆಗೆ ಒಂದು ಕೈಪಿಡಿ. ಇದರ ವಿಶೇಷತೆ ಏನು ಅಂದ್ರೆ, ಇದರಲ್ಲಿ ಮುನ್ನುಡಿ ಇಲ್ಲ, ಲೇಖಕರ ಪರಿಚಯ ಇಲ್ಲ, ಏನೂ ಇಲ್ಲ. ನೇರವಾಗಿ ಓಂ ಶಾಂತಿ ಅಂತ ಶುರುವಾಗಿ ಕೊನೆಗೂ ಓಂ ಶಾಂತಿ ಅಂತಾನೆ ಮುಗಿಯುತ್ತೆ. ಹೌದು, ಆ ರಚನೆಯೇ ಇಲ್ಲಿ ಗಮನಿಸಬೇಕಾದ ಮೊದಲ ವಿಷಯ. ಇದೊಂದು ಕೇವಲ ಓದುವ ಪುಸ್ತಕ ಅಲ್ಲ, ಬದಲಿಗೆ ಒಂದು ಅನುಭವವನ್ನ ಕೊಡೋ ಪ್ರಯತ್ನ. ಶುರು ಮತ್ತು ಕೊನೆಯಲ್ಲಿ ಒಂದೇ ತರಹದ ಪದ ಬಳಸಿ, ಒಂದು ಧ್ಯಾನದ ಹಾಗೆ ಒಂದು ಸಂಪೂರ್ಣ ಅನುಭವ ಕಟ್ಟಿಕೊಡೋ ಉದ್ದೇಶ ಸ್ಪಷ್ಟವಾಗಿ ಕಾಣಿಸುತ್ತೆ. ಇವತ್ತು ನಮ್ಮ ಉದ್ದೇಶ ಇದರಲ್ಲಿರೋ ಗೌರವ, ಸ್ವಾಮಾನ, ಆಂತರಿಕ ಸ್ಥಿರತೆ ಈ ವಿಷಯಗಳನ್ನ ಕೇವಲ ವಿವರಿಸೋದಲ್ಲ, ಅದರ ಹಿಂದಿರೋ ಆಳವಾದ ಮಾನಸಿಕ ಆಯಾಮಗಳನ್ನ ಒಟ್ಟಿಗೆ ಪರಿಶೀಲಿಸೋಣ. ಸರಿ, ಹಾಗಾದ್ರೆ ಆಳಕ್ಕೆ ಇಳಿಯೋಣ. ಈ ಕೈಪಿಡಿ ಹೇಳೋ ಮೊದಲ ಪ್ರಮುಖ ವಿಷಯ ಅದು ಗೌರವ ಕೊಡುವ ಸಂಸ್ಕಾರ. ಅದು ನಮ್ಮ ಸಂಬಂಧಗಳನ್ನ ಹೇಗೆ ಬದಲಾಯಿಸುತ್ತೆ ಅನ್ನೋದು. ಇದಕ್ಕೊಂದು ಕಥೆಯನ್ನು ಬಳಸ್ತಾರೆ. ಹೌದು, ಆ ಕಥೆಯ ಸಾರಾಂಶವೇನು ಅಂದ್ರೆ, ಒಂದು ಸಣ್ಣ ಗೌರವದ ನಡವಳಿಕೆಯಿಂದ ಹಳೆಸಿದ ಸಂಬಂಧ ಒಂದು ಮತ್ತೆ ಚಿಗುರೊಡೆಯುತ್ತೆ. ಇದು ಕೇಳೋಕೆ ತುಂಬಾ ಸರಳ ಅನ್ಸುತ್ತೆ. ಖಂಡಿತ. ಆದ್ರೆ ಆಚರಣೆಯಲ್ಲಿ ಅಷ್ಟು ಸುಲಭವಲ್ಲ ಅಲ್ವಾ? ಖಂಡಿತ ಅಲ್ಲ. ಆ ಕಥೆಯ ವಿಶೇಷತೆಯೇ ಅದು. ಅದರಲ್ಲಿ ಯಾವ ಪವಾಡನೂ ನಡೆಯಲ್ಲ. ಕೇವಲ ಒಬ್ಬ ವ್ಯಕ್ತಿ ತನ್ನ ನಡವಳಿಕೆಯನ್ನ ಸ್ವಲ್ಪ ಬದಲಾಯಿಸ್ಕೊಳ್ತಾನೆ ಅಷ್ಟೇ. ಇಲ್ಲಿರೋ ಮುಖ್ಯವಾದ ಒಳನೋಟ ಏನು ಅಂದ್ರೆ, ಗೌರವ ಅನ್ನೋದು ನಾವು ಇನ್ನೊಬ್ಬರಿಗಾಗಿ ಮಾಡೋ ಉಪಕಾರ ಅಲ್ಲ. ಅದು ನಮ್ಮ ಸ್ವಮಾನ ಮತ್ತು ಆತ್ಮಗುಣಗಳನ್ನ ಜಾಗೃತಗೊಳಿಸೋ ಒಂದು ಪ್ರಕ್ರಿಯೆ. ಅಂದ್ರೆ ನಾವು ಇನ್ನೊಬ್ಬರಿಗೆ ಗೌರವ ಕೊಟ್ಟಾಗ ನಾವು ವಾಸ್ತವವಾಗಿ ನಮ್ಮೊಳಗಿನ ಉತ್ತಮ ಗುಣಗಳಿಗೆ ಬೆಲೆ ಕೊಡ್ತಾ ಇದೀವಿ ಅಂತ ಅರ್ಥ. ನನಗಿಲ್ಲೊಂದು ಗೊಂದಲ ಇದೆ. ಅಂದ್ರೆ ನಾವು ಗೌರವವನ್ನ ಒಂದು ಸಾಮಾಜಿಕ ನಿಯಮ ಅಂತ ಕಲ್ತಿರ್ತೀವಿ ಅಲ್ವಾ? ಹೌದು, ಸಾಮಾನ್ಯವಾಗಿ ಹಾಗೆ ನೋಡೋದು. ಹಿರಿಯರಿಗೆ ಗೌರವ ಕೊಡಿ, ಇಲ್ಲಾಂದ್ರೆ ಸಮಾಜ ಒಪ್ಪಲ್ಲ ಅಂತ. ಆದ್ರೆ ಈ ಮಾರ್ಗದರ್ಶಿ ಅದನ್ನ ನಮ್ಮ ಒಳಗಿನ ಗುಣ, ನಮ್ಮ ಆತ್ಮಗುಣ ಅಂತ ಹೇಳುತ್ತೆ. ಈ ಬದಲಾವಣೆಯನ್ನ ಮನಸ್ಸಿನಲ್ಲಿ ಹೇಗೆ ಮಾಡ್ಕೊಳ್ಳೋದು? ಇದು ಬರೀ ನಟನೆ ಆಗೋ ಅಪಾಯ ಇಲ್ವಾ? ಬಹಳ ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿಯೇ ಸಂಸ್ಕಾರ ಅನ್ನೋ ಪದದ ಮಹತ್ವ ಬರೋದು. ನೋಡಿ, ಈ ಮಾರ್ಗದರ್ಶಿ ಗೌರವವನ್ನ ಕ್ರಿಯೆ ಅನ್ನೋದಿಲ್ಲ, ಸಂಸ್ಕಾರ ಅಂತ ಹೇಳುತ್ತೆ. ಹೌದು, ಸಂಸ್ಕಾರ ಅಂತ ಕರೆಯುತ್ತೆ. ಸಂಸ್ಕಾರ ಅಂದ್ರೆ ಏನು? ಅದು ನಮ್ಮ ವ್ಯಕ್ತಿತ್ವದಲ್ಲಿ ಆಳವಾಗಿ ಬೇರೂರಿರೋದು. ಅಂದ್ರೆ ನಾವು ಯೋಚನೆ ಮಾಡದೇ ಸಹಜವಾಗಿ ನಮ್ಮಿಂದ ವ್ಯಕ್ತವಾಗೋ ಗುಣ. ಉದಾಹರಣೆಗೆ, ಈಗ ಬ್ರಷ್ ಮಾಡೋದು ಒಂದು ಕ್ರಿಯೆ. ಆದ್ರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಯೋಚಿಸದೆ ಬ್ರಷ್ ಮಾಡೋದು ಒಂದು ಸಂಸ್ಕಾರ ಅಥವಾ ಅಭ್ಯಾಸ. ಹಾಗೆಯೇ ಗೌರವವನ್ನ ಬರೀ ನಿಯಮ ಪಾಲನೆಗಾಗಿ ಮಾಡಿದ್ಲೇ ಅದು ನಟನೆ ಆಗುತ್ತೆ. ಆದ್ರೆ ಅದನ್ನ ಒಂದು ಮೌಲ್ಯವಾಗಿ ಸ್ವೀಕರಿಸಿ ಅಭ್ಯಾಸ ಮಾಡ್ತಾ ಹೋದಾಗ ಅದು ನಮ್ಮ ವ್ಯಕ್ತಿತ್ವದ ಭಾಗವಾಗುತ್ತೆ. ಆಗ ಅದು ಸಹಜವಾಗಿ ಪ್ರಾಮಾಣಿಕವಾಗಿ ಹೊರಬರುತ್ತೆ. ಅಂದ್ರೆ ಮೊದಲು ನಾವು ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನ ಪಡಬೇಕು, ಆಮೇಲೆ ಅದು ಸಹಜವಾಗಿ ಬರುತ್ತೆ. ನಮ್ಮ ಎರಡನೇ ಸ್ವಭಾವ ಆಗತ್ತೆ. ನಿಖರವಾಗಿ ಆ ಸ್ಥಿತಿ ತಲುಪಿದಾಗ ಸಂಬಂಧಗಳನ್ನ ಸರಿಪಡಿಸೋಕೆ ನಾವು ಪ್ರತ್ಯೇಕ ಪ್ರಯತ್ನ ಪಡಬೇಕಾಗಿಲ್ಲ. ನಮ್ಮ ಇರುವಿಕೆಯೇ ಒಂದು ಸಕಾರಾತ್ಮಕ ವಾತಾವರಣ ಸೃಷ್ಟಿ ಮಾಡುತ್ತೆ. ಗೌರವವನ್ನು ಆಂತರಿಕ ಗುಣವಾಗಿ ನೋಡೋದು ಅದ್ಭುತವಾದ ಯೋಚನೆ. ಆದ್ರೆ ಇದೇ ಮಾರ್ಗದರ್ಶಿ ಇನ್ನೊಂದು ಕಡೆ ಮಾಲೀಕನ ಸ್ಥಿತಿ ಬಗ್ಗೆ ಮಾತಾಡುತ್ತೆ. ಇದು ಮೊದಲ ನೋಟಕ್ಕೆ ವಿನಯಕ್ಕೆ ವಿರುದ್ಧವಾಗಿ ಕಾಣಿಸುತ್ತೆ. ಒಬ್ಬ ವ್ಯಕ್ತಿ ಬಾಲಕನ ಭಾವದಿಂದ ಮಾಲೀಕನ ಸ್ಥಿತಿಗೆ ಹೇಗೆ ಹೋಗ್ತಾನೆ ಅಂತ ಒಂದು ಕಥೆ ಇದೆ. ಅಧಿಕಾರ ಮತ್ತು ವಿನಯ ಇವೆರಡನ್ನೂ ಒಂದೇ ಚೌಕಟ್ಟಿನಲ್ಲಿ ಹೇಗೆ ನೋಡೋಕ್ ಸಾಧ್ಯ? ಈ ಗೊಂದಲ ಸಹಜ. ಯಾಕಂದ್ರೆ ನಾವು ಮಾಲೀಕ ಅನ್ನೋ ಪದವನ್ನ ಅಧಿಕಾರ, ನಿಯಂತ್ರಣ, ಅಹಂಕಾರದ ಜೊತೆ ಗಂಟು ಹಾಕಿದ್ದೇವೆ. ಆದರೆ ಈ ಮಾರ್ಗದರ್ಶಿ ಆ ಪದಕ್ಕೆ ಸಂಪೂರ್ಣ ಹೊಸ ವ್ಯಾಖ್ಯಾನ ಕೊಡುತ್ತೆ. ಇಲ್ಲಿ ಮಾಲೀಕ ಅಂದ್ರೆ ಬೇರೆಯವರ ಮೇಲೆ ಅಧಿಕಾರ ಚಲಾಯಿಸೋನಲ್ಲ, ಬದಲಾಗಿ ತನ್ನ ಇಂದ್ರಿಯಗಳು, ತನ್ನ ಮನಸ್ಸು ಮತ್ತೆ ಮುಖ್ಯವಾಗಿ ತನ್ನ ಭಾವನೆಗಳ ಮೇಲೆ ಹಿಡಿತ ಸಾಧಿಸಿದವನು. ಹಾಗಾದ್ರೆ ಬಾಲಕನ ಭಾವ ಅಂದ್ರೆ ಏನು? ಬಾಲಕನ ಭಾವ ಅಂದ್ರೆ ಅದೊಂದು ಪ್ರತಿಕ್ರಿಯಾತ್ಮಕ ಸ್ಥಿತಿ, ಅಂದ್ರೆ ಒಂದು ರಿಯಾಕ್ಟಿವ್ ಸ್ಟೇಟ್. ನಮ್ಮ ಸಂತೋಷ, ದುಃಖ, ಕೋಪ ಎಲ್ಲದಕ್ಕೂ ಬೇರೆಯವರು ಅಥವಾ ಹೊರಗಿನ ಪರಿಸ್ಥಿತಿಗಳೇ ಕಾರಣ ಅಂತ ಭಾವಿಸೋದು. ಹೌದು, ಯಾರಾದ್ರೂ ಹೊಗಳಿದ್ರೆ ಖುಷಿ, ತೆಗಳಿದ್ರೆ ಬೇಸರ. ಅದೇ, ಅದು ಭಾವನಾತ್ಮಕವಾಗಿ ಪರಾವಲಂಬಿಯಾಗಿರೋ ಸ್ಥಿತಿ. ಇದಕ್ಕೆ ವಿರುದ್ಧವಾಗಿ ಮಾಲೀಕನ ಸ್ಥಿತಿ ಅಂದ್ರೆ ಸೃಜನಾತ್ಮಕ ಸ್ಥಿತಿ, ಪ್ರೊಆಕ್ಟಿವ್ ಸ್ಟೇಟ್.
ಇಲ್ಲಿ ಗಮನಿಸಿ, ಮಾಲೀಕತ್ವವನ್ನ ಅಧಿಕಾರದ ಬದಲು ಜವಾಬ್ದಾರಿ ಜೊತೆ ಜೋಡಿಸಲಾಗಿದೆ. ಅಂದ್ರೆ ನಮ್ಮ ಭಾವನೆಗಳಿಗೆ ಬೇರೆಯವರನ್ನ ಹೊಣೆ ಮಾಡದೆ ಅದರ ಪೂರ್ತಿ ಜವಾಬ್ದಾರಿಯನ್ನ ನಾವೇ ತಗೊಳ್ಳೋದು. ವಾವ್, ಈ ಒಂದು ಸಣ್ಣ ವ್ಯಾಖ್ಯಾನದ ಬದಲಾವಣೆ ಪೂರ್ತಿ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಆದ್ರೆ ವಿನಯ ಇಲ್ಲಿ ಹೇಗೆ ಬರುತ್ತೆ? ವಿನಯದಿಂದ ಮಾಲೀಕತ್ವ ಹೇಗೆ ಬರುತ್ತೆ? ಇಲ್ಲಿ ಮಾರ್ಗದರ್ಶಿ ಒಂದು ಅನಿರೀಕ್ಷಿತ ತಿರುವು ಕೊಡುತ್ತೆ. ಅದು ಶಕ್ತಿಯನ್ನ ವಿನಯದ ಜೊತೆ ಜೋಡಿಸುತ್ತೆ, ಅಹಂಕಾರದ ಜೊತೆ ಅಲ್ಲ. ಯೋಚನೆ ಮಾಡಿ, ಅಹಂಕಾರ ಅನ್ನೋದು ಒಂದು ಗಾಜಿನ ಕೋಟೆ ಹಾಗೆ, ಹೊರಗಿನಿಂದ ಬಹಳ ಗಟ್ಟಿಯಾಗಿ ಹೊಡೆಯೋ ಹಾಗೆ ಕಂಡ್ರು. ಒಂದು ಸಣ್ಣ ಕಲ್ಲೇಟಿಗೂ ಒಡೆದೋಗುತ್ತೆ. ಹೌದು, ಅದು ಯಾವಾಗ್ಲೂ ಹೊರಗಿನ ಮೌಲ್ಯಮಾಪನದ ಮೇಲೆ ನಿಂತಿರುತ್ತೆ. ಆದ್ರೆ ವಿನಯ್, ಅದು ಬಿದಿರಿನ ಮರದ ಹಾಗೆ. ಎಷ್ಟೇ ದೊಡ್ಡ ಬಿರುಗಾಳಿ ಬಂದ್ರೂ ಅದು ಬಾಗುತ್ತೆ, ಆದ್ರೆ ಮುರಿಯಲ್ಲ. ಯಾಕಂದ್ರೆ ವಿನಯ ಸ್ವಯಂ ಅರಿವಿನಿಂದ ಬರುತ್ತೆ. ನನಗೆ ಎಲ್ಲವೂ ತಿಳಿದಿಲ್ಲ, ನಾನು ಕಲಿಯಲು ಸಿದ್ಧ ಅನ್ನೋ ಭಾವವೇ ನಿಜವಾದ ಶಕ್ತಿ. ಆ ಸ್ಥಿತಿಯಲ್ಲಿ ನಾವು ಬೇರೆಯವರ ಮಾತನ್ನ ರಕ್ಷಣಾತ್ಮಕವಾಗಿ ಕೇಳಿಸ್ಕೊಳ್ಳಲ್ಲ. ಪರಿಸ್ಥಿತಿಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಶಾಂತವಾದ ನಿರ್ಧಾರ ತಗೊಳ್ತೀವಿ. ಅದೇ ನಿಜವಾದ ಮಾಲೀಕನ ಸ್ಥಿತಿ. ಅಂದರೆ ತನ್ನ ಮಿತಿಗಳನ್ನ ತಿಳಿದು ಕಲಿಯೋ ಮನೋಭಾವ ಇಟ್ಕೊಳ್ಳೋದೇ ನಿಜವಾದ ಶಕ್ತಿ. ಸರಿ, ಈ ತತ್ವಗಳೆಲ್ಲ ಕೇಳೋಕೆ ಚೆನ್ನಾಗಿವೆ, ಆದ್ರೆ ನಮ್ಮ ದೈನಂದಿನ ಗಡಿಬಡಿ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಳ್ಳೋದು ಹೇಗೆ? ಅದಕ್ಕೂ ಈ ಕೈಪಿಡಿಯಲ್ಲಿ ಉದಾಹರಣೆಗಳಿದೆಯಲ್ವಾ? ಹೌದು, ಮತ್ತು ಇದೇ ಈ ಮಾರ್ಗದರ್ಶಿಯನ್ನ ಹೆಚ್ಚು ಉಪಯುಕ್ತ ಮಾಡೋದು. ಇದು ಕೇವಲ ತತ್ವಶಾಸ್ತ್ರಕ್ಕೆ ಸೀಮಿತ ಆಗದೆ ನಮ್ಮ ಜೀವನದ 3 ಮುಖ್ಯ ಆಯಾಮಗಳಿಗೆ, ಅಂದ್ರೆ ಕುಟುಂಬ, ಕೆಲಸ ಮತ್ತೆ ವೈಯಕ್ತಿಕ ಸಂಬಂಧಗಳಿಗೆ ಪ್ರಾಕ್ಟಿಕಲ್ ಸೂತ್ರಗಳನ್ನು ಕೊಡುತ್ತೆ. ಸರಿ. ಮೊದಲನೇದು ಕುಟುಂಬದಲ್ಲಿ ಗೌರವ ಕೊಡುವ ಸಂಸ್ಕಾರ. ನಾವು ಹೆಚ್ಚಾಗಿ ಎಡವೋದು ಇಲ್ಲೇನೆ. ಹೊರಗಿನವರ ಜೊತೆ ಬಹಳ ಸೌಜನ್ಯದಿಂದ ಮಾತಾಡ್ತೀವಿ. ತುಂಗ ಅವಶ್ಯಕ ಅಂತ. ಇದು ಬರೀ ತಂದೆ ತಾಯಿಗೆ ನಮಸ್ಕಾರ ಮಾಡೋದಕ್ಕೆ ಸೀಮಿತ ಅಲ್ಲ. ಪೋಷಕರು ಮಕ್ಕಳ ಅಭಿಪ್ರಾಯಗಳನ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ಳೋದು, ಅಣ್ಣ ತಂಗಿ ಒಬ್ಬರ ಆಯ್ಕೆಗಳನ್ನ ಇನ್ನೊಬ್ಬರು ಗೌರವಿಸೋದು, ಸಂಗಾತಿ ಮಾಡಿದ ಸಣ್ಣ ಸಹಾಯಕ್ಕೂ ಒಂದು ಕೃತಜ್ಞತೆ ಹೇಳೋದು, ಇಂಥ ಸಣ್ಣ ವಿಷಯಗಳು ಮನೆಯಲ್ಲಿ ಪ್ರೀತಿ ಮತ್ತು ಒಂದು ಮಾನಸಿಕ ಸುರಕ್ಷತೆಯ ವಾತಾವರಣವನ್ನ ನಿರ್ಮಿಸುತ್ತೆ. ಅದು ನಿಜ. ಆದ್ರೆ ಕೆಲವೊಮ್ಮೆ ತುಂಬಾ ಹತ್ತಿರದ ಸಂಬಂಧಗಳಲ್ಲಿ ಇಂಥ ಉಪಚಾರಗಳು ಕೃತಕ ಅಂತ ಅನ್ಸೋ ಅಪಾಯ ಇರುತ್ತೆ. ಅಮ್ಮನಿಗೆ ಪ್ರತಿ ಸಣ್ಣ ವಿಷಯಕ್ಕೂ ಧನ್ಯವಾದ ಅಂತ ಹೇಳ್ತಾ ಇದ್ರೆ ಅದು ಸ್ವಲ್ಪ ನಾಟಕೀಯ ಅನ್ಸ್ಬೋದು. ಆ ಸಹಜತೆ ಮತ್ತು ಗೌರವದ ನಡುವಿನ ಸಮತೋಲನ ಅದನ್ನ ಹೇಗ್ ಕಾಪಾಡ್ಕೊಳ್ಳೋದು? ಅತ್ಯುತ್ತಮ ಪ್ರಶ್ನೆ. ಇಲ್ಲಿ ಮಾರ್ಗದರ್ಶಿ ಪದಗಳಿಗಿಂತ ಹೆಚ್ಚಾಗಿ ಭಾವಕ್ಕೆ ಮಹತ್ವ ಕೊಡುತ್ತೆ. ಧನ್ಯವಾದ ಅಂತ ಯಾಂತ್ರಿಕವಾಗಿ ಹೇಳೋಕ್ಕಿಂತ ಕಣ್ಣಲ್ಲಿ ಕಂಡಿಟ್ಟು ಒಂದು ನಗು ಕೊಡೋದು ಹೆಚ್ಚು ಪರಿಣಾಮಕಾರಿಯಾಗಿರಬಹುದು. ಓ ಸರಿ. ಅಥವಾ ನೀವು ಮಾಡಿಕೊಟ್ಟ ಕಾಫಿ ಇವತ್ತು ತುಂಬಾ ಚೆನ್ನಾಗಿತ್ತು ಅಂತ ಹೇಳೋದು ಬರೀ ಧನ್ಯವಾದ ಅನ್ನೋಕ್ಕಿಂತ ಹೆಚ್ಚು ವೈಯಕ್ತಿಕ ಮತ್ತು ಪ್ರಾಮಾಣಿಕವಾಗಿರುತ್ತೆ. ಇಲ್ಲಿ ಮುಖ್ಯವಾಗಿರೋದು ಗಮನ ನೀಡೋದು, ಅಕ್ನಾಲೆಜ್ಮೆಂಟ್. ಅವರ ಶ್ರಮವನ್ನ ನಾವು ಗಮನಿಸಿದ್ದೀವಿ ಮತ್ತು ಅದಕ್ಕೆ ಬೆಲೆ ಕೊಡ್ತೀವಿ ಅನ್ನೋ ಭಾವನೆನ ತಲುಪಿಸೋದು. ಸರಿ, ಇದು ಸ್ಪಷ್ಟವಾಯಿತು. ಇನ್ನು 2ನೇ ಸೂತ್ರ, ಕೆಲಸದ ಸ್ಥಳದಲ್ಲಿ ಗೌರವ. ಇದು ಹೇಗೆ ಭಿನ್ನ? ಕೆಲಸದ ಸ್ಥಳದಲ್ಲಿ ಗೌರವ ಅನ್ನೋದು ಫಲಿತಾಂಶದ ಜೊತೆ ನೇರ ಸಂಬಂಧ ಹೊಂದಿದೆ. ಇಲ್ಲಿ ಸಹೋದ್ಯೋಗಿಗಳು, ಕಿರಿಯರು ಅಥವಾ ಬೇರೆ ವಿಭಾಗದವರು ಕೊಡೋ ಸಲಹೆಗಳಿಗೆ ಗೌರವ ಕೊಡೋ ಮಹತ್ವವನ್ನ ಒತ್ತಿ ಹೇಳಲಾಗಿದೆ. ನಮ್ಮ ಹುದ್ದೆ ಅಥವಾ ಅನುಭವದ ಕಾರಣದಿಂದ ಇವರಿಗೇನ್ ಗೊತ್ತು ಅನ್ನೋ ಭಾವನೆ ಬರೋದು ಸಹಜ. ಹೌದು. ಆದ್ರೆ ಈ ಕೈಪಿಡಿ ಹೇಳೋದೇನಂದ್ರೆ ಪ್ರತಿಯೊಂದು ದೃಷ್ಟಿಕೋನದಲ್ಲೂ ಒಂದು ಮೌಲ್ಯ ಇರಬಹುದು. ಆದರೆ ಕೆಲಸದ ಜಾಗದಲ್ಲಿ ಎಲ್ಲರ ಸಲಹೆಗೂ ಗೌರವ ಕೊಡ್ತಾ ಹೋದರೆ ನಿರ್ಧಾರ ತಗೊಳ್ಳೋದು ನಿಧಾನ ಆಗಲ್ವಾ? ಒಬ್ಬ ಟೀಮ್ ಲೀಡರ್ ಆಗಿ ಕೆಲವೊಮ್ಮೆ ಕಠಿಣ ನಿರ್ಧಾರಗಳನ್ನ ಬೇಗ ತಗೋಬೇಕಾಗತ್ತೆ. ಇದನ್ನ ದೌರ್ಬಲ್ಯ ಅಂತ ಪರಿಗಣಿಸೋ ಸಾಧ್ಯತೆ ಇಲ್ವಾ? ಇದು ಬಹಳ ಪ್ರಾಯೋಗಿಕವಾದ ಸವಾಲು. ಇಲ್ಲಿ ಮಾರ್ಗದರ್ಶಿ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನ ಗುರುತಿಸುತ್ತೆ. ಎಲ್ಲರ ಮಾತನ್ನೂ ಗೌರವದಿಂದ ಕೇಳಿಸ್ಕೊಳ್ಳೋದು ಮತ್ತು ಎಲ್ಲರ ಮಾತನ್ನೂ ಒಪ್ಪಿಕೊಳ್ಳೋದು ಇವೆರಡೂ ಬೇರೆ ಬೇರೆ. ಓಕೆ. ಒಬ್ಬ ಉತ್ತಮ ನಾಯಕ ಎಲ್ಲರ ಅಭಿಪ್ರಾಯಗಳನ್ನೂ ಮುಕ್ತ ಮನಸ್ಸಿನಿಂದ ಆಹ್ವಾನಿಸ್ತಾನೆ. ಹೀಗೆ ಮಾಡೋದ್ರಿಂದ ತಂಡದಲ್ಲಿ ಮಾನಸಿಕ ಸುರಕ್ಷತೆ ಅಂದ್ರೆ ಸೈಕಲಾಜಿಕಲ್ ಸೇಫ್ಟಿ ನಿರ್ಮಾಣ ಆಗುತ್ತೆ. ಆದರೆ ಅಂತಿಮ ನಿರ್ಧಾರ ತಗೊಳ್ಳೋ ಜವಾಬ್ದಾರಿ ನಾಯಕನದ್ದೇ. ನಿಮ್ಮ ಅಭಿಪ್ರಾಯವನ್ನ ನಾನು ಕೇಳಿಸ್ಕೊಂಡಿದ್ದೇನೆ ಮತ್ತು ಗೌರವಿಸ್ತೀನಿ, ಆದರೆ ಈ ಕಾರಣಗಳಿಗಾಗಿ ನಾವು ಬೇರೆ ದಾರಿಯಲ್ಲಿ ಹೋಗ್ತಿದ್ದೀವಿ ಅಂತ ಸ್ಪಷ್ಟಪಡಿಸಿದಾಗ ಜನರಿಗೆ ತಮ್ಮ ಮಾತಿಗೆ ಬೆಲೆ ಸಿಕ್ಕಿದೆ ಅಂತ ಅನ್ಸುತ್ತೆ. ನಿರ್ಧಾರವನ್ನ ಒಪ್ಪದೇ ಇದ್ರೂ ಕೂಡ? ಹೌದು, ಇದು ದೌರ್ಬಲ್ಯ ಅಲ್ಲ, ಬದಲಾಗಿ ಒಂದು ಪ್ರಬುದ್ಧ ನಾಯಕತ್ವದ ಲಕ್ಷಣ. ಅಂದ್ರೆ ಗೌರವ ಅನ್ನೋದು ಸೃಜನಶೀಲತೆಗೆ ವೇದಿಕೆ ಕೊಡುತ್ತೆ. ಇದು ಕೇವಲ ಸೌಜನ್ಯದ ವಿಷಯ ಅಲ್ಲ,
ಇದೊಂದು ಸ್ಟ್ರಾಟಜಿ ಇದ್ದಾಗೆ. ಈಗ ಮೂರನೆಯ ಮತ್ತು ಬಹುಶಃ ಅತ್ಯಂತ ಕಷ್ಟಕರವಾದ ವಿಷಯಕ್ಕೆ ಬರೋಣ, ಸ್ವಮಾನ. ಹೌದು, ಮೂರನೇದು ಆತ್ಮೀಯ ಸಂಬಂಧಗಳಲ್ಲಿ ಮತ್ತು ವೈಯಕ್ತಿಕವಾಗಿ ಸ್ವಮಾನವನ್ನ ಕಾಪಾಡ್ಕೊಳ್ಳೋದು. ಬೇರೆಯವ್ರಿಗೆ ಗೌರವ ಕೊಡೋಕ್ಕಿಂತ ನಮ್ಗೆ ನಾವೇ ಗೌರವ ಕೊಟ್ಕೊಳ್ಳೋದು ಹೆಚ್ಚು ಸವಾಲಿಂದು. ಸ್ವಮಾನ ಅಂದ್ರೆ ನಮ್ಮ ಸಮಯಕ್ಕೆ, ನಮ್ಮ ಶಕ್ತಿಗೆ, ನಮ್ಮ ಭಾವನೆಗಳಿಗೆ ಮತ್ತು ನಮ್ಮ ಮೌಲ್ಯಗಳಿಗೆ ನಾವು ಬೆಲೆ ಕೊಡೋದು. ಈ ಸ್ವಮಾನ ಅನ್ನೋ ಪದವನ್ನ ನಾವು ತುಂಬಾ ಸುಲಭವಾಗಿ ಬಳಸ್ತೀವಿ. ಆದರೆ ಈ ಮಾರ್ಗದರ್ಶಿ ಸ್ವಮಾನ ಮತ್ತು ಅಭಿಮಾನ ಅಥವಾ ಅಹಂಕಾರದ ನಡುವೆ ಹೇಗೆ ವ್ಯತ್ಯಾಸ ಮಾಡುತ್ತೆ? ಇದು ಈ ಕೈಪಿಡಿಯ ಒಂದು ಅತ್ಯಂತ ಪ್ರಮುಖ ಒಳನೋಟ. ಅಭಿಮಾನ ಅಥವಾ ಅಹಂಕಾರ ಅನ್ನೋದು ಹೆಚ್ಚಾಗಿ ಬಾಹ್ಯ ಹೋಲಿಕೆ ಮತ್ತು ಸಾಧನೆಗಳ ಮೇಲೆ ನಿಂತಿರುತ್ತೆ. ನಾನು ಅವ್ರಿಗಿಂತ ಉತ್ತಮ, ನನ್ನತ್ರ ಅವ್ರಿಗಿಂತ ದೊಡ್ಡ ಕಾರಿದೆ, ಇಂಥ ಹೋಲಿಕೆಗಳೇ ಅಭಿಮಾನದ ಅಡಿಪಾಯ. ಹಾಗಾಗಿಯೇ ಅದು ತುಂಬಾ ದುರ್ಬಲ. ಹೌದು, ಆದರೆ ಸ್ವಮಾನ ಆಂತರಿಕವಾದದ್ದು. ಅದು ನಮ್ಮ ಮೌಲ್ಯಗಳ ಬಗೆಗಿನ ನಿಷ್ಠೆ. ಉದಾಹರಣೆಗೆ, ಪ್ರಾಮಾಣಿಕತೆ ನಿಮ್ಮ ಮೌಲ್ಯ ಆಗಿದ್ರೆ, ಸುಳ್ಳು ಹೇಳೋ ಅವಕಾಶ ಇದ್ರೂ ಅದನ್ನ ನಿರಾಕರಿಸೋದು ಸ್ವಮಾನ. ಬೇರೆಯವ್ರಿಗೆ ಮೆಚ್ಚಿಸೋಕೆ ನಮ್ಮ ಇಷ್ಟಗಳನ್ನು ಬದಿಗೊತ್ತೋದು ಅಥವಾ ನಮಗೆ ಇಷ್ಟ ಇಲ್ಲದ ಕೆಲಸಕ್ಕೆ ಇಲ್ಲ ಅಂತ ಹೇಳೋಕೆ ಹಿಂಜುರಿಯೋದು, ಇವೆಲ್ಲ ಸ್ವಮಾನದ ಕೊರತೆಯನ್ನು ತೋರಿಸುತ್ತೆ. ಹಾಗಾಡ್ಲೆ ಸ್ವಮಾನ ಬೆಳೆಸ್ಕೊಳ್ಳಕ್ಕೆ ಏನಾದ್ರೂ ನಿರ್ದಿಷ್ಟ ವಿಧಾನಗಳನ್ನ ಈ ಮಾರ್ಗದರ್ಶಿ ಸೂಚಿಸುತ್ತಾ? ಹೌದು, ಕೆಲವು ಅಭ್ಯಾಸಗಳನ್ನ ಸೂಚಿಸುತ್ತೆ. ಒಂದು, ನಮ್ಮ ಗಡಿಗಳನ್ನ ಅಂದ್ರೆ ಬೌಂಡ್ರೀಸ್ ಸ್ಪಷ್ಟವಾಗಿ ಗುರ್ತಿಸಿ ಅದನ್ನ ಇತರರಿಗೆ ಸೌಜನ್ಯದಿಂದ ತಿಳಿಸೋದು. 2, ನಮ್ಮ ತಪ್ಪುಗಳಿಂದ ಕಲ್ತು ನಮ್ಮನ್ನ ನಾವು ಕ್ಷಮಿಸ್ಕೊಳ್ಳೋದು. ಸ್ವಮಾನ ಅಂದ್ರೆ ಪರಿಪೂರ್ಣರಾಗಿರೋದು ಅಂತಲ್ಲ, ನಮ್ಮ ಅಪೂರ್ಣತೆಗಳ ಜೊತೆ ನಮ್ಮನ್ನ ನಾವು ಪ್ರೀತಿಸೋದು. ನಿಖರವಾಗಿ. 3ನೇದು, ನಮ್ಮ ದೇಹ ಮತ್ತು ಮನಸ್ಸಿನ ಅಗತ್ಯಗಳನ್ನ ಪೂರೈಸೋದು. ಸರಿ ನಿದ್ದೆ, ಆಹಾರ, ವ್ಯಾಯಾಮ ಇವೆಲ್ಲವೂ ನಮ್ಮನ್ನ ನಾವು ಗೌರವಿಸಿಕೊಳ್ಳೋ ವಿಧಾನಗಳೇ. ಹಾಗಾದ್ರೆ ಈ ಎಲ್ಲದರ ಅರ್ಥವೇನು? ಗೌರವ, ಮಾಲೀಕತ್ವ, ಸ್ವಮಾನ ಈ ಮೂರು ಒಂದಕ್ಕೊಂದು ಹೆಣೆದುಕೊಂಡಿವೆ. ಹೊರಗಿನವರಿಗೆ ಗೌರವ ಕೊಡೋದು, ನಮ್ಮ ಭಾವನೆಗಳ ಮಾಲೀಕರಾಗೋದು ಮತ್ತು ನಮಗೆ ನಾವೇ ಗೌರವ ಕೊಟ್ಟುಕೊಳ್ಳೋದು, ಇವೆಲ್ಲವೂ ಒಂದೇ ಆಂತರಿಕ ಶಾಂತಿ ಎಂಬ ನಾಣ್ಯದ ಮೂರು ಮುಖಗಳಿದ್ದಂತೆ. ಅತ್ಯುತ್ತಮವಾಗಿ ಸಂಕ್ಷಿಪ್ತಗೊಳಿಸಿದ್ರಿ. ಒಟ್ಟಾರೆಯಾಗಿ ಈ ಮಾರ್ಗದರ್ಶಿಯ ಮುಖ್ಯ ಸಂದೇಶ ಸ್ಪಷ್ಟವಾಗಿದೆ. ಗೌರವ ಮತ್ತು ವಿನಯ ಕೇವಲ ಸಾಮಾಜಿಕ ನಡವಳಿಕೆಗಳಲ್ಲ, ಅವು ನಮ್ಮ ಆಂತರಿಕ ಶಾಂತಿ ಮತ್ತು ಆತ್ಮಪ್ರಜ್ಞೆಯನ್ನ ಹೆಚ್ಚಿಸೋ ಪ್ರಬಲ ಸಾಧನಗಳು. ಗೌರವ ನಮ್ಮ ಸಂಬಂಧಗಳನ್ನ ಗಟ್ಟಿಗೊಳಿಸಿದ್ರೆ, ವಿನಯದ ಮೂಲಕ ಬರೋ ಮಾಲೀಕನ ಸ್ಥಿತಿ ನಮ್ಮನ್ನ ಆಂತರಿಕವಾಗಿ ಬಲಪಡಿಸುತ್ತೆ. ಈ ಇಡೀ ಚರ್ಚೆಯ ನಂತರ ನನ್ನ ಮನಸ್ಸಿನಲ್ಲಿ ಉಳಿದಿರುವ ಒಂದು ಮುಖ್ಯ ಪ್ರಶ್ನೆ ಅಂದ್ರೆ, ನನ್ನ ದೈನಂದಿನ ಮಾತುಕತೆಗಳಲ್ಲಿ, ನನ್ನ ಪ್ರತಿಕ್ರಿಯೆಗಳಲ್ಲಿ ನಾನು ನಿಜವಾಗ್ಲೂ ಗೌರವದ ತತ್ವದಿಂದ ವರ್ತಿಸ್ತಾ ಇದ್ದೇನಾ, ಅಥವಾ ಕೇವಲ ಸಮಾಜದ ನಿಯಮಗಳನ್ನ ಪಾಲಿಸೋ ಒಂದು ಯಾಂತ್ರಿಕ ಕ್ರಿಯೆಯಾಗಿ ಮಾಡ್ತಾ ಇದ್ದೇನಾ? ಇದು ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಪ್ರಶ್ನೆ. ಯಾಕಂದ್ರೆ ನಮ್ಮ ಅನೇಕ ಕ್ರಿಯೆಗಳು ಕೇವಲ ಅಭ್ಯಾಸ ಬಲದಿಂದ ನಡೀತವೆ. ನಾವು ನಮಸ್ಕಾರ ಹೇಳ್ಬೋದು, ಧನ್ಯವಾದ ಅರ್ಪಿಸ್ಬೋದು, ಆದರೆ ಅದರ ಹಿಂದೆ ನಿಜವಾದ ಗೌರವದ ಭಾವನೆ ಇದೆಯಾ, ಅಥವಾ ಅದು ಕೇವಲ ಒಂದು ಸಾಮಾಜಿಕ ಉಪಚಾರ ಮಾತ್ರವಾ? ಹೌದು, ಆ ಅರಿವು ಬಂದಾಗ ಮಾತ್ರ ನಿಜವಾದ ಬದಲಾವಣೆ ಸಾಧ್ಯ ಅಲ್ವಾ? ಖಂಡಿತ. ಹೊರಗಿನ ಕ್ರಿಯೆಗಳನ್ನ ಬದಲಾಯಿಸೋಕ್ಕಿಂತ ಒಳಗಿನ ಭಾವನೆಯನ್ನ, ಉದ್ದೇಶವನ್ನ ಬದಲಾಯಿಸೋದು ಹೆಚ್ಚು ಪರಿಣಾಮಕಾರಿ. ಈ ಮಾರ್ಗದರ್ಶಿಯ ಅಂತಿಮ ಗುರಿ ಶಾಂತಿ ಮತ್ತು ಕಲ್ಯಾಣದ ಭಾವನೆಯನ್ನ ಮೂಡಿಸೋದು. ಅದು ದೊಡ್ಡ ತತ್ವಶಾಸ್ತ್ರದ ಪುಸ್ತಕಗಳನ್ನು ಓದೋದ್ರಿಂದಲ್ಲ, ಬದಲಾಗಿ ನಮ್ಮ ದೈನಂದಿನ ಸಂಗಪುಟ್ಟ ಕ್ರಿಯೆಗಳನ್ನ, ನಮ್ಮ ಮಾತುಗಳನ್ನ ಸ್ವಲ್ಪ ಮಟ್ಟಿಗೆ ಅರಿವಿನಿಂದ ಬದಲಾಯಿಸೋದ್ರಿಂದ ಸಾಧ್ಯ ಆಗತ್ತೆ ಅನ್ನೋದೇ ಇಲ್ಲಿನ ಪ್ರಮುಖ ಒಳನೋಟ. ಶಾಂತಿ ಅನ್ನೋದು ಎಲ್ಲೋ ದೂರದಲ್ಲಿ ಹುಡುಕಬೇಕಾದ ವಸ್ತುವಲ್ಲ, ಅದು ನಮ್ಮೊಳಗೇ ಇದೆ. ನಮ್ಮ ಆಯ್ಕೆಗಳಲ್ಲಿ ಈ ಕ್ಷಣದಲ್ಲಿ ಅಡಗಿದೆ. ಓಂ ಶಾಂತಿ ಅನ್ನೋದು ಕೇವಲ ಒಂದು ಪದ ಅಲ್ಲ, ಅದೊಂದು ಬದುಕುವ ವಿಧಾನ.